ಸಿಂಪಲ್ ಆದೊಂದು ಲವ್ ಸ್ಟೋರಿ, ಸಿಂಪಲ್ ಆದೊಂದು ಲವ್ ಸ್ಟೋರಿ, ಸಿಂಪಲ್ ಆದೊಂದು ಲವ್ ಸ್ಟೋರಿ. ನಮಸ್ಕಾರ ಗೆಳೆಯರೇ, ಇವತ್ತು ನಾವು ಕನ್ನಡ ಚಿತ್ರರಂಗದ ಟ್ರೆಂಡ್ ಸೆಟ್ಟರ್ ಸಿನಿಮಾಗಳಲ್ಲಿ ಒಂದಾದ ಸಿಂಪಲ್ ಆಗಿ ಬಂದು ಇಡೀ ಕರ್ನಾಟಕವನ್ನೇ ತನ್ನ ಮಾತುಗಳಿಂದ ಗೆದ್ದ ಚಿತ್ರ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಬಗ್ಗೆ ಮಾತನಾಡೋಣ. 2013ರಲ್ಲಿ ರಿಲೀಸ್ ಆದ ಈ ಸಿನಿಮಾ ಕೇವಲ ಪ್ರೇಮ ಕಥೆಯಲ್ಲ, ಇದೊಂದು ಕನ್ನಡ ಸಿನಿಮಾಗಳ ಡೈಲಾಗ್ ರೈಟಿಂಗ್ ಶೈಲಿಯನ್ನೇ ಬದಲಾಯಿಸಿದ ಕ್ರಾಂತಿ. ಸುನಿ ಅವರ ನಿರ್ದೇಶನ ಮತ್ತು ರಕ್ಷಿತ್ ಶೆಟ್ಟಿ, ಶ್ವೇತಾ ಶ್ರೀವಾಸ್ತವ್ ಅವರ ಅದ್ಭುತ ನಟನೆ ಈ ಚಿತ್ರದ ಹೈಲೈಟ್. ಚಿತ್ರದ ಕತೆ ತುಂಬ ಸರಳ. ನಾಯಕ ಖುಷ್ ತನ್ನ ತಂಗಿ ಪ್ರೇಮ ಪ್ರಕರಣವೊಂದನ್ನು ಸರಿಪಡಿಸಲು ಕೊಡಗಿಗೆ ಹೋಗುತ್ತಾನೆ. ಅಲ್ಲಿ ಅವನಿಗೆ ನಾಯಕಿ ಖುಷಿ ಪರಿಚಯವಾಗುತ್ತಾಳೆ. ಅವರಿಬ್ಬರ ನಡುವೆ ನಡೆಯುವ ಮಾತುಕತೆ, ಸಣ್ಣ ಪುಟ್ಟ ಜಗಳಗಳು ಮತ್ತು ಕೊನೆಯಲ್ಲಿ ಅನಿರೀಕ್ಷಿತವಾಗಿ ಹೊರಬರುವ ಇಬ್ಬರ ಹಳೆಯ ಪ್ರೇಮ ಕಥೆಗಳೇ ಈ ಚಿತ್ರದ ತಿರುಳು. ಚಿತ್ರದ ಕ್ಲೈಮ್ಯಾಕ್ಸ್ನಲ್ಲಿ ನಿಮ್ಮ ಕಣ್ಣುಗಳಲ್ಲಿ ನೀರು ತರಿಸುವುದು ಸುಳ್ಳಲ್ಲ. ಈ ಸಿನಿಮಾದಲ್ಲಿ ಅತಿ ದೊಡ್ಡ ಪ್ಲಸ್ ಅಂದರೆ ಡೈಲಾಗ್ಸ್. ಪ್ರತಿಯೊಂದು ವಾಕ್ಯದಲ್ಲೂ ಪ್ರಾಸ ಮತ್ತು ಫನ್ ಇರುತ್ತೆ. ಪ್ರೀತಿ ಅನ್ನೋದು ಹೊಳೆಯೋ ಚಂದಿರ ಇದ್ದ ಹಾಗೆ, ದೂರದಿಂದ ನೋಡೋಕ್ಕೆ ಚಂದ, ಆದರೆ ಹತ್ತಿರ ಹೋದರೆ ಎಲ್ಲ ಗುಂಡಿಗಳೇ ಎಂಬಂಥ ಡೈಲಾಗ್ ಎಂದಿಗೂ ಫೇಮಸ್. ತಿರುಗಿ ತಿರುಗಿ ನೋಡುವಂಥ ಹುಡುಗಿ ಏನಲ್ಲ, ಮತ್ತೆ ಮತ್ತೆ ಕನಸಿಗೆ ಬಂದು ಕಾಡುವುದಿಲ್ಲ. ಕರ್ಲಿ ಹೇರ್ ಇವಳಿಗಿಲ್ಲ, ಬ್ಲೂ ಐಸ್ ಇವಳದ್ದಲ್ಲ, ಆದರೂ ಇವಳಿಗೆ ಬಿದ್ನಲ್ಲ ಎನ್ನುವಂಥ ಈ ಕವನ ಕೂಡ ಅದ್ಭುತವಾಗಿ ಮೂಡಿಬಂದು ಹದಿಹರೆಯದವರ ಹೃದಯವನ್ನು ಕೂಡಿಕೊಂಡಿದ್ದಂತೂ ನಿಜ. ರಕ್ಷಿತ್ ಶೆಟ್ಟಿಯವರ ಚಾರ್ಮಿಂಗ್ ಲುಕ್ ಮತ್ತು ಶ್ವೇತಾ ಅವರ ಕ್ಯೂಟ್ ಆದರೂ ಬೋಲ್ಡ್ ಆದ ನಟನೆ ಜನರಿಗೆ ತುಂಬ ಇಷ್ಟವಾಗಿತ್ತು. ಭರತ್ BJ ಅವರ ಸಂಗೀತ ಈ ಸಿನಿಮಾಗೆ ಜೀವ ತುಂಬಿದೆ. ಬಾನಲಿ ಬದಲಾಗದ ಮತ್ತು ನೆನಪಿನ ದೋಣಿಯಲ್ಲಿ ಹಾಡುಗಳು ಇವತ್ತಿಗೂ ಪ್ರತಿ ಪ್ರೇಮಿಯ ಪ್ಲೇಲಿಸ್ಟ್ನಲ್ಲಿ ಇವೆ. ಸಂತೋಷ್ ರೈ ಪಾತಾಜೆ ಅವರ ಕ್ಯಾಮರಾ ವರ್ಕ್ ಕೊಡಗಿನ ಸೌಂದರ್ಯವನ್ನು ತುಂಬ ಅದ್ಭುತವಾಗಿ ಸೆರೆ ಹಿಡಿದಿದೆ. ನಿಮಗೆ ಗೊತ್ತಾ, ಈ ಸಿನಿಮಾ ಕೇವಲ 1.5 ಕೋಟಿ ಬಜೆಟ್ನಲ್ಲಿ ತಯಾರಾದ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ದಾಖಲೆ ಮಾಡಿದ್ದಂಥ ಸಿನಿಮಾ. ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆದಾಗಲೇ ಅದರ ವಿಭಿನ್ನ ಶೈಲಿಯಿಂದಾಗಿ ಇಡೀ ಕರ್ನಾಟಕವನ್ನೇ ಈ ಚಿತ್ರಕ್ಕಾಗಿ ಕಾಯುವಂತೆ ಮಾಡಿತ್ತು. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಇದು ಬರೀ ಸಿನಿಮಾ ಅಲ್ಲ, ಇದೊಂದು ಫ್ರೆಶ್ ಅನುಭವ. ನೀವು ಇನ್ನೂ ಈ ಸಿನಿಮಾವನ್ನು ನೋಡಿಲ್ಲ ಅಂದರೆ ಖಂಡಿತ ಹೋಗಿ ಯೂಟ್ಯೂಬ್ ಚಾನಲ್ನಲ್ಲಿ ಇದೆ, ಅದನ್ನು ನೋಡ್ಕೊಂಡು ಬನ್ನಿ. ಹಾಗೆ ನಿಮ್ಮ ಫೇವ್ರೆಟ್ ಡೈಲಾಗ್ ಯಾವುದು ಅಂತ ನೋಡ್ಕೊಂಡು ಬಂದು ಈ ಒಂದು ವಿಡಿಯೋದ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಇದಾಗಲೇ ನೋಡಿದವರಿದ್ದರೆ ಅವರು ಕೂಡ ನಿಮ್ಮ ಫೇವ್ರೆಟ್ ಡೈಲಾಗ್ಗಳನ್ನು ಈ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು, ಮರಿಬೇಡಿ.